ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಯೂರಿನ್ ಫಾರ್ ಕೀಟೋನ್ ಟೆಸ್ಟ್ ಬಗ್ಗೆ. ಯೂರಿನ್ ಫಾರ್ ಕೀಟೋನ್ ಟೆಸ್ಟ್ ಅಂದ್ರೆ ಏನು, ಕೀಟೋನ್ ಅಂದ್ರೆ ಏನು, ಮತ್ತು ಇದ್ರಾಗ ರಿಪೋರ್ಟ್ ಯಾವ ರೀತಿ ಬರ್ತೈತಿ, ಯಾವ ರೀತಿ ನೀವು ನಿಮ್ಮ ರಿಪೋರ್ಟ್ ಓದ್ಕೋಬಹುದು, ಯಾವ ಪೇಷಂಟ್ಸಿಗೆ ಡಾಕ್ಟರ್ ಈ ಟೆಸ್ಟ್ ಸ್ಪೆಷಲಿ ಮಾಡ್ಲಿಕ್ಕೆ ಹೇಳ್ತಾರೆ, ಮತ್ತು ಈ ಟೆಸ್ಟ್ ಮಾಡಿಸ್ಲಿಕ್ಕೆ ಎಷ್ಟು ಟೈಮ್ ಬೇಕಾಗ್ತೈತೆ, ಎಷ್ಟು ಅಮೌಂಟ್ನಾಗ ಈ ಟೆಸ್ಟ್ ಆಗ್ತೈತಿ, ಸಂಪೂರ್ಣ ಮಾಹಿತಿ ನಾನು ನಿಮಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಮೊದ್ಲಕ್ಕ ನಾವು ತಿಳ್ಕೊಬೇಕಾಗೈತಿ ಕೀಟೋನ್ ಬಗ್ಗೆ. ಸೊ ನೋಡ್ರಿ, ನಿಮ್ಮ ಬಾಡಿ ಒಳಗಡೆ ಸೆಲ್ಸ್ ಏನಿರ್ತಾವೆ ಅದಕ್ಕೆ ಯಾವಾಗ ಪರ್ಯಾಪ್ತ ಮಾತ್ರದಾಗ ಗ್ಲುಕೋಸ್ ಸಿಗಂಗಿಲ್ಲ ಅಂತ ಕಂಡೀಷನ್ನಾಗ ನಿಮ್ಮ ಬಾಡಿ ಏನು ಮಾಡ್ತೈತಪ್ಪ ಅಂದ್ರೆ ಫ್ಯಾಟ್ ಅನ್ನು ಬರ್ನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೈತ್ರಿ. ಸೊ ಫ್ಯಾಟ್ ಯಾವಾಗ ಬರ್ನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ ನೋಡ್ರಿ, ಆವಾಗ ಬಾಡಿ ಕೀಟೋನ್ ತಯಾರು ಮಾಡ್ತೈತಿ. ಈಗ ಬಾಡಿ ಕೀಟೋನ್ ತಯಾರು ಮಾಡಿರ್ತೈತಿ ನೋಡ್ರಿ, ಅದು ನಿಮ್ಮ ಶರೀರದಿಂದ ಹೆಂಗೆ ಹೊರಗೆ ಹೋಗ್ತೈತಪ್ಪ ಅಂದ್ರೆ ನಿಮ್ಮ ಮೂತ್ರ ಮಾರ್ಗಲಿಂತ್ರ ಇಲ್ಲ ಕೀಟೋನು ನಿಮ್ಮ ಬ್ಲಡ್ ಒಳಗಡೆ ಪ್ರೆಸೆಂಟ್ ಇರ್ತಾವ್ರಿ. ಸೊ ನಿಮ್ಮ ಕಾಲ್ಮಡಿ ಒಳಗೆ ಯೂರಿನ್ ಒಳಗಡೆ ಕೀಟೋನ್ ಇತ್ತಂದ್ರೆ ಅದಕ್ಕೆ ಕೀಟೋನ್ ಯೂರಿಯಾ ಅಂತ ಕರೀತಾರ್ರಿ. ಈಗ ನೋಡ್ರಿ, ಸ್ವಲ್ಪ ಪ್ರಮಾಣದ ಕೀಟೋ ನಿಮ್ಮ ಮೂತ್ರ ಒಳಗಡೆ ಏನರ ಇತ್ತಂದ್ರೆ ಅದು ನಾರ್ಮಲ್ ರೀ. ಯಾಕಂದ್ರೆ ಒಬ್ಬೊಬ್ರು ಲೋ ಕಾರ್ಬೋಹೈಡ್ರೇಟ್ ಡೈಟ್ ತೊಗೊಂತಿರ್ತಾರ, ಇಲ್ಲ ಫಾಸ್ಟಿಂಗ್ ಉಪವಾಸ ಮಾಡ್ತಿರ್ತಾರ. ಆ ಹೊತ್ನ್ಯಾಗ ಕಡಿಮೆ ಪ್ರಮಾಣದ ಕೀಟೋನ್ ನಿಮ್ಮ ಮೂತ್ರ ಒಳಗಡೆ ಕಂಡು ಬರೋದು ಸಾಮಾನ್ಯ ನಾರ್ಮಲ್ ರೀ. ಆದ್ರೆ ಬಹಳ ಜಾಸ್ತಿ ಪ್ರಮಾಣದಾಗ ಕೀಟೋನ್ ನಿಮ್ಮ ಮೂತ್ರ ಒಳಗಡೆ ಏನರ ಕಂಡು ಬರೋಂತಂದ್ರೆ ಅದು ಅಬ್ ನಾರ್ಮಲ್ ರೀ. ಯಾಕಂದ್ರೆ ಈ ರೀತಿ ಜಾಸ್ತಿ ಕೀಟೋನ್ ನಿಮ್ಮ ಮೂತ್ರ ಒಳಗೆ ಇರ್ತಂದ್ರೆ ಅದು ಏನು ಮಾಡ್ತೈತಪ್ಪ ಅಂದ್ರೆ ನಿಮ್ಮ ರಕ್ತವನ್ನು ಬಹಳ ಜಾಸ್ತಿ ಆಸಿಡಿಕ್ ಮಾಡಿಬಿಡ್ತೈತಿ. ಸ್ಪೆಷಲಿ ಡಯಾಬಿಟಿಕ್ ಪೇಷಂಟ್ ಏನಿರ್ತಾರೆ ನೋಡ್ರಿ, ಅವ್ರಿಗೆ ಕೀಟೋನ್ ಜಾಸ್ತಿ ಪ್ರಮಾಣದಾಗ ಡಯಾಬಿಟಿಕ್ ಪೇಷಂಟ್ಸ್ನಾಗ ಇತ್ತಂದ್ರೆ ಅವ್ರಿಗೆ DKA ಸಮಸ್ಯೆ ಆಗ್ಬೋದು. ಅದಕ್ಕೆ ಡಯಾಬಿಟಿಕ್ ಕೀಟೋ ಆಸಿಡೋಸಿಸ್ ಅಂತಾರ. ಇದು DKA ಏನೈತೆ ನೋಡ್ರಿ, ಇದು ಒಂದು ಪ್ರಾಣಕ್ಕೆ ಅಪಾಯ ಬರುವಂತಹ ಒಂದು ಸಮಸ್ಯೆ ಅಂತಾನೆ ಹೇಳ್ಬೋದ್ರಿ. ಈಗ ಹೇಳ್ಕೊಡ್ತೀನಿ ಡಾಕ್ಟರ್ ನಿಮ್ಗೆ ಇದನ್ನ ಯೂರಿನ್ ಫಾರ್ ಕೀಟೋನ್ ಟೆಸ್ಟ್ ಎದಕ್ಕೆ ಮಾಡ್ಸಕ್ ಹೇಳ್ತಾರ. ಸೊ ನೋಡ್ರಿ, ನಿಮ್ಗೆ ಕೀಟೋ ಆಸಿಡೋಸಿಸ್ ತರ ಲಕ್ಷಣ ಏನಾರ ಕಂಡು ಬಂತಂದ್ರ ನೋಡ್ರಿ, ಯಾವಪ್ಪ ಅಂದ್ರೆ ನಿಮ್ಗೆ ಹೊಟ್ಟೆ ನೋವು ಬಹಳ ಜಾಸ್ತಿ ಐತಂದ್ರ, ವಾಂತಿ ಮಾಡ್ಕೊಳ ಅಂತೀರಂದ್ರೆ, ಇಲ್ಲ ವಾಂತಿ ಬಂದಂಗೆ ಆಗಕ್ಕೆ ಕುಂತೈತಂದ್ರ, ಕನ್ಫ್ಯೂಷನ್ ಆಗ್ತಾ ಇದೆ ಅಂದ್ರೆ, ಉಸಿರಾಡಕ್ಕೆ ಬಹಳ ಕಷ್ಟ ಆಗಕ್ಕೆ ಕುಂತೈತಂದ್ರ, ಇಲ್ಲ ನಿಮ್ಗೆ ದಿನ ಪೂರ್ತಿ ಬರೀ ನಿದ್ದೆ ಮಾಡೋ ಅಂತೀರಿ, ಇಲ್ಲ ಭಾಳ ಮಕ್ಕೋಬೇಕು ಅನ್ಸೋಂತೈತಂದ್ರ, ಅದು ಸ್ಪೆಷಲಿ ಡಯಾಬಿಟಿಕ್ ಪೇಷಂಟ್ಸಿಗೆ ಇಂಥವೆಲ್ಲ ಲಕ್ಷಣ ಕಂಡು ಬರಕ್ಕೆ ಕುಂತಾವಂದ್ರೆ ಆವಾಗ ಡಾಕ್ಟರ್ ನಿಮ್ಗೆ ಇದನ್ನ ಟೆಸ್ಟ್ ಮಾಡಿಸ್ಲಿಕ್ಕೆ ಹೇಳ್ತಾರೆ. ಈಗ ಯಾವ ವ್ಯಕ್ತಿಗಳಿಗೆ ಕೀಟೋ ಆಸಿಡೋಸಿಸ್ ಸಮಸ್ಯೆ ಆಗೋ ಸಾಧ್ಯತೆ ಇರ್ತೈತಿ. ಸೊ ನೋಡ್ರಿ, ಯಾರಿಗೆ ಬಹಳ ಜಾಸ್ತಿ ಪ್ರಮಾಣದಾಗ ವಾಂತಿ ಆಗಕ್ಕೆ ಕುಂತೈತಿ, ಭೇದಿ ಆಗಕ್ಕೆ ಕುಂತೈತಿ, ಇಲ್ಲ ಪಾಚನ ತಂತ್ರ ಸಮಸ್ಯೆ ಇದೆ, ಇಲ್ಲ ಅವ್ರು ಬಹಳ ಹೆವಿ ವರ್ಕೌಟ್ ಮಾಡ್ತಾರೆ, ಎಕ್ಸಸೈಸ್ ಮಾಡ್ತಾರೆ, ಇಲ್ಲ ಯಾರು ಬಹಳ ಲೋ ಕಾರ್ಬೋಹೈಡ್ರೇಟ್ ಡಯಟ್ ತೊಗೊಂತಾರ, ಮತ್ತು ಗರ್ಭವತಿ ಮಹಿಳೆ, ಇವ್ರಿಗೆಲ್ಲ ಕೀಟೋ ಆಸಿಡೋಸಿಸ್ ಆಗೋ ಸಾಧ್ಯತೆ ಬಹಳ ಜಾಸ್ತಿ ಇರ್ತೈತಿ. ಮತ್ತು ಡಯಾಬಿಟಿಕ್ ಪೇಷಂಟಿಗೆ ಐತ್ರಿ. ಈಗ ಇದ್ರಾಗ ರಿಪೋರ್ಟ್ ಯಾವ ರೀತಿ ಕಲೆಕ್ಟ್ ಮಾಡ್ತಾರ. ಸೊ ನೋಡ್ರಿ, ನಿಮ್ಮ ಕಾಲ್ಮಡಿ ಏನಿರ್ತೈತಿ ಸ್ಪೆಷಲಿ ಯಾವಾಗ ನೀವು ಸ್ಟಾರ್ಟಿಂಗ್ನಾಗ ಕಾಲ್ಮಡಿ ಮಾಡ್ತಿರಲ್ಲ, ಯೂರಿನ್ ಮಾಡ್ತಿರಲ್ಲ, ಅದನ್ನ ಕಲೆಕ್ಟ್ ಮಾಡಂಗಿಲ್ಲ. ಸ್ವಲ್ಪ ನೀವು ಕಾಲ್ಮಡಿ ಹೋದಾದ್ಮೇಲೆ ಮಿಡ್ ಸ್ಟ್ರೀಮ್ ಏನು ಬರ್ತೈತಿ ನೋಡ್ರಿ, ಅದನ್ನ ನೀವು ಒಂದು ಕಂಟೈನರ್ನ ಕಲೆಕ್ಟ್ ಮಾಡ್ಕೋಬೇಕಾಗ್ತೈತಿ. ಆ ಕಂಟೈನರ್ನ ಲ್ಯಾಬ್ ಟೆಕ್ನಿಷಿಯನ್ ಕೊಟ್ಟರೆ ಅವ್ರು ಲ್ಯಾಬಿಗೆ ತೊಗೊಂಡೋಗಿ ಇದನ್ನ ಪರೀಕ್ಷೆ ಮಾಡ್ತಾರೆ. ಈಗ ಯಾವ ರೀತಿ ನೀವು ಇದನ್ನ ರಿಪೋರ್ಟ್ ಓದಬೇಕು. ಸೊ ನೋಡ್ರಿ, ಸ್ಪೆಷಲಿ ರಿಪೋರ್ಟ್ ಬಂದಾಗ ಅದ್ರಾಗ ನೆಗೆಟಿವ್ ಅಂತ ಬರುತ್ತಂದ್ರೆ ಏನರ್ಥ ಅಂದ್ರೆ ನಿಮ್ಮ ರಿಪೋರ್ಟ್ ನಾರ್ಮಲ್ ಐತಂತ. ನಿಮ್ಮ ಯೂರಿನ್ ಕಾಲ್ಮಡಿ ಸ್ಯಾಂಪಲ್ ಏನು ಕೊಟ್ಟಿದ್ರು ನೋಡ್ರಿ, ಅದ್ರಾಗ ಕೀಟೋನ್ ಕಂಡು ಬಂದಿಲ್ಲ ಅಂತ ಅರ್ಥ, ನಾರ್ಮಲ್ ರಿಪೋರ್ಟ್. ಈಗ ಅದ್ರಾಗ ಕಾಲ್ಮಡಿದಾಗ ಏನಾರ ಕೀಟೋನ್ ಕಂಡು ಬಂದವು ಅಂದ್ರೆ ಅದಕ್ಕೆ ಪಾಸಿಟಿವ್ ಅಂತ ಬರೀತಾರೆ. ಅಲ್ಲೇ ಪಾಸಿಟಿವ್ದಾಗೂ ಸ್ವಲ್ಪ ಪ್ರಮಾಣದಾಗ ಏನಾರ ಕೀಟೋನ್ಸ್ ಕಂಡು ಬಂದವು ಅಂದ್ರೆ ಎಷ್ಟಪ್ಪ ಅಂದ್ರೆ ಲೆಸ್ ದೆನ್ 20 mg/dl. ಸೊ ಅದಕ್ಕೂ ಏನು ಹೆದರಂತ ಅವಶ್ಯಕತೆ ಇಲ್ರಿ, ಅದು ನಾರ್ಮಲ್. ಯಾಕಂದ್ರೆ ಮಾಡ್ರೇಟ್ ರೇಂಜು 30-40 mg/dl ಇದ್ರದ್ದು ಮಾಡ್ರೇಟ್ ರೇಂಜ್ ಇರ್ತೈತಿ. ಇಷ್ಟು ಪ್ರಮಾಣಕ್ಕಿಂತ ಕಡಿಮೆ ಬಂತಂದ್ರೆ ಕೂಡ ಹೆದರಂಥದ್ದು ಏನು ಅವಶ್ಯಕತೆ ಇರಂಗಿಲ್ಲ, ಅದು ನಾರ್ಮಲೇ ಇರ್ತೈತಿ. ಆದ್ರೆ ಲಾರ್ಜ್ ಅಮೌಂಟ್ನಾಗ ಅಂದ್ರೆ more than 80 mg/dl ನಿಮ್ಮ ಕಾಲ್ಮಡಿ ಒಳಗಡೆ ಕೀಟೋನ್ಸ್ ಕಂಡು ಬಂದು ಅಂದ್ರೆ ಅದು ರಿಪೋರ್ಟ್ ನಿಮ್ದು ಅಬ್ನಾರ್ಮಲ್ ಐತಿ. ಡಾಕ್ಟರ್ ನಿಮ್ಗೆ ಮತ್ತೆ ಗೈಡ್ ಮಾಡ್ತಾರೆ, ಮುಂದೆ ಏನೇನು ಮಾಡಬೇಕು ಏನೇನಿಲ್ಲ ಅನ್ನೋದು, ಮತ್ತು ಬೇರೆ ಪರೀಕ್ಷೆ ಏನೇನು ಮಾಡಿಸ್ಬೇಕನ್ನ ತಿಳಿಸ್ಕೊಡ್ತಾರೆ. ಈಗ ಈ ಟೆಸ್ಟ್ ಮಾಡಿಸ್ಲಿಕ್ಕೆ ಎಷ್ಟು ಟೈಮ್ ಬೇಕಾಗ್ತದೆ ನೋಡ್ರಿ, 24 ಗಂಟೆ ಒಳಗೆ ನಿಮ್ಗೆ ರಿಪೋರ್ಟ್ ಕೊಟ್ಟು ಬಿಡ್ತಾರೆ. ಮತ್ತು ಇದನ್ನ ಮಾಡಿಸ್ಲಿಕ್ಕೆ ಮೂಲ್ಯ ಎಷ್ಟು ಖರ್ಚಾಗುತ್ತೆ ಅಂದ್ರೆ $150 ಅಂತ ಹಿಡಿದು $300 ಒಳಗೆ ನಿಮ್ಗೆ ಇದು ಟೆಸ್ಟ್ ಮಾಡಿ ಕೊಟ್ಟು ಬಿಡ್ತಾರ್ರಿ. ಅನ್ಕೊಂತೀನಿ ಈ ವಿಡಿಯೋದಾಗ ಯೂರಿನ್ ಫಾರ್ ಕೀಟೋನ್ ಟೆಸ್ಟ್ ಬಗ್ಗೆ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು.
ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಲ್ಯಾಬ್ ಟೆಸ್ಟ್ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಿರಿ. ಅದನ್ನು ಪ್ರೆಸ್ ಮಾಡಿದ್ರೆ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ, ಲೈಕ್ ಬಟನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆಗೆ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.